ಪ್ರಪಂಚದಲ್ಲಿ ತುಂಬಾ ಅದ್ಭುತವಾದ ದೇವಾಲಯಗಳಿವೆ. ಆದರೆ ಒಂದು ದೇವಾಲಯ ಮಾತ್ರ ಅಗ್ನಿ ಜ್ವಾಲೆಯಿಂದ ತುಂಬಿದೆ. ಆ ಜ್ವಾಲೆಗೆ ನಾವು ಪ್ರವೇಶ ಮಾಡಿದರೆ ಭಸ್ಮವಾಗುವುದಿಲ್ಲ, ಬದಲಿಗೆ ನಮ್ಮ ಆತ್ಮ ಶುದ್ಧಿ ಮಾಡುತ್ತೆ. ಆ ದೇವಸ್ಥಾನವೇ ಅರುಣಾಚಲ ದೇವಸ್ಥಾನ. ಆ ಜ್ವಾಲಾಮುಖಿಯೇ ಸಾಕ್ಷಾತ್ ಪಂಚಲಿಂಗಗಳಲ್ಲಿ ಒಂದಾದ ಆ ಅಗ್ನಿಲಿಂಗ. ಅರುಣಾಚಲಂ ಕೇವಲ ಒಂದು ಬೆಟ್ಟ ಅಲ್ಲ, ಸಾಕ್ಷಾತ್ ಪರಮಶಿವನೇ ಬೆಟ್ಟದ ರೂಪದಲ್ಲಿ ಸ್ವಯಂಭುವಾಗಿ ನೆಲೆಸಿರುವ ಒಂದು ಪ್ರದೇಶ. ಇದರಿಂದಲೇ ಅರುಣಾಚಲಂನಲ್ಲಿ ಕಾಲಿಡಬೇಕಾದರೂ ಆ ಶಿವನ ಅನುಮತಿ ಬೇಕು. ಇಷ್ಟೆಲ್ಲ ಯಾಕೆ, ಅರುಣಾಚಲಂ ಬಗ್ಗೆ ತಿಳಿಯಬೇಕಾದರೂ ಕೆಲವು ಕೋಟಿ ಜನ್ಮ ಪಡೆದಿರಬೇಕು. ಈ ಮಾತು ನಾನು ಹೇಳಿದ್ದಲ್ಲ, ತೆಲುಗು ಪ್ರವಚನಕಾರರಾದ ಬ್ರಹ್ಮಶ್ರೀ ಚಾಗಂಟಿ ಕೋಟೇಶ್ವರ ಗುರುಗಳು ಹೇಳಿರುವ ಮಾತು. ಚಾಗಂಟಿ ಗುರುಗಳು ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ. ಏನಂದ್ರೆ, ಚಿತ್ರಗುಪ್ತ ಮಾನವನ ಪಾಪ ಪುಣ್ಯ ಬರೀಬೇಕಾದ್ರೆ ಅರುಣಾಚಲಂ ಪ್ರವೇಶಿಸಿದ ಮೊದಲು, ಅರುಣಾಚಲಂ ಪ್ರವೇಶಿಸಿದ ನಂತರ ಅಂತ ಗೆರೆ ಹಾಕಿ ಬರೆಯುತ್ತಾನಂತೆ. ಆದ್ದರಿಂದ ಇದು ಕೇವಲ ಬೆಟ್ಟವಲ್ಲ, ಸಾಕ್ಷಾತ್ ಶ್ರೀ ಪರಮೇಶ್ವರನೇ ಇರುವ ಪ್ರಸಿದ್ಧಿ ಜಾಗ ಎಂದು ಚಾಗಂಟಿ ಗುರುಗಳು ಹೇಳಿದ್ದಾರೆ. ಭಕ್ತರು ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಅರುಣಾಚಲ ಶಿವ ಅರುಣಾಚಲ ಶಿವ ಅಂತ 14 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ಕೂಡ ಕೈಕಾಲು ನೋವದೆ ಈ ಒಂದು ಯಾತ್ರೆ ಸುಗಮವಾಗಿ ಸಾಗುತ್ತಂತೆ. ಸಾಮಾನ್ಯ ದಿನಗಳಲ್ಲಿ ಸಾವಿರಾರು ಭಕ್ತಾದಿಗರು ಗಿರಿ ಪ್ರದಕ್ಷಿಣೆ ಮಾಡಿದರೆ, ಪ್ರತ್ಯೇಕ ದಿನಗಳಾದ ಕಾರ್ತಿಕ ದೀಪ, ಪುಷ್ಯಮಾಸ, ಮಹಾಶಿವರಾತ್ರಿ, ಹುಣ್ಣಿಮೆಯ ವೇಳೆ ಲಕ್ಷಾದಿ ಭಕ್ತಾಧಿಕಾರರು ಬಂದು ಈ ಒಂದು ಗಿರಿ ಪ್ರದಕ್ಷಿಣೆ ಮಾಡುತ್ತಾರೆ. ಟೈಮ್ಸ್ ಆಫ್ ಇಂಡಿಯಾ ಪ್ರಕಾರ 2024ರಲ್ಲಿ ಕಾರ್ತಿಕ ದೀಪದ 10ನೇ ದಿನ ಸಾಕ್ಷಾತ್ 40 ಲಕ್ಷ ಜನ ಈ ಒಂದು ದೀಪಾರಾಧನೆಯಲ್ಲಿ ಭಾಗಿಯಾಗಿದ್ದಾರೆ. ಅರುಣಾಚಲಂನಲ್ಲಿ ಪಲ್ಲವ ಮಹಾರಾಜರು ದೇವಸ್ಥಾನವನ್ನು ಕಟ್ಟಿದರು. ನಂತರ ಚೋಳರು ಆ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿದರು. ನಂತರ ಬಂದ ಅನೇಕ ರಾಜರು ಅಂದರೆ ಶ್ರೀಕೃಷ್ಣ ದೇವರಾಯರವರೆಗೂ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುತ್ತಾ ಬಂದಿದ್ದಾರೆ. ಅರುಣಾಚಲಂ ಬಗ್ಗೆ ಒಂದು ಮಾತಲ್ಲಿ ತಿಳಿಯಬೇಕಾದ್ರೆ, ನಾವು ಬಲವಾಗಿ ಕೋರಿಕೆಯನ್ನು ಕೋರಿದರೆ ಅದು ನೆರವೇರದೆ ಹಾಗೆ ಇರುವುದಿಲ್ಲ. ಅದು ಅರುಣಾಚಲಂ ಅಂದ್ರೆ, ಅದರ ಮಹತ್ವ ಅಂದ್ರೆ. ಅಮೆರಿಕನ್ ಸೈಂಟಿಸ್ಟ್ ಅರುಣಾಚಲಂ ಗಿರಿಯ ಕಲ್ಲು ಮಣ್ಣು ಟೆಸ್ಟ್ ಮಾಡಿದ್ರು. ಬಂದ ರಿಸಲ್ಟ್ ಅನ್ನು ನೋಡಿ ಅವರು ಕೂಡ ಶಾಕ್ ಆದ್ರು. ಯಾಕೆಂದ್ರೆ ಅರುಣಾಚಲ ಗಿರಿಯು ಹಿಮಾಲಯ ಪರ್ವತಕ್ಕಿಂತ ಕೆಲವು ಕೋಟಿ ವರ್ಷಗಳ ಹಳೆಯದಾಗಿದೆ. ಇದು ಸ್ವಯಂಭುವಾಗಿ ನೆಲೆಸಿದೆ. GSI ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ ಹಿಮಾಲಯ ಪರ್ವತಗಳು 5 ಕೋಟಿ ಸಾವಿರ ವರ್ಷಗಳ ಹಿಂದೆ ಏರ್ಪಾಟು ಆಗಿವೆ. ಅರುಣಾಚಲಗಿರಿ 350 ವರ್ಷಗಳಿಂದ ಹಿಡಿದು 550 ಸಾವಿರ ಕೋಟಿಗಳ ವರ್ಷಗಳ ಹಿಂದೆಯೇ ನೆಲೆಸಿದೆ ಎಂದು ನಂಬಲಾಗಿದೆ. ಈಗಿನ ಪ್ರವಚನಕಾರರಾದ ಚಾಗಂಟಿ ಕೋಟೇಶ್ವರ ಗುರುಗಳು ಹಾಗೆ ಗರಿಕಪಾಟಿ ಗುರುಗಳು ಅರುಣಾಚಲ ಮಹತ್ವದ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನೀಡುತ್ತಿದ್ದಾರೆ. ಇದರಿಂದ ಪ್ರೇರೇಪಿತರಾಗಿ ಕಾರ್ಪೊರೇಟ್ ಎಂಪ್ಲಾಯೀಸ್ ಹಾಗೆ ಸ್ಟೂಡೆಂಟ್ಸ್, ಫ್ಯಾಮಿಲಿ ಈ ಒಂದು ದೇವಸ್ಥಾನಕ್ಕೆ ಬರುವ ಜನಸಂಖ್ಯೆಯಲ್ಲಿ 60% ಅಷ್ಟು ಯಂಗ್ ಪೀಪಲ್ ಬರ್ತಾ ಇದ್ದಾರೆ. ನಾನು ಕೂಡ ಬ್ರಹ್ಮಶ್ರೀ ಚಾಗಂಟಿ ಕೋಟೇಶ್ವರ ಗುರುಗಳಿಂದ ಪ್ರೇರೇಪಿತನಾಗಿ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆದರೆ ಅರುಣಾಚಲಂ ಸ್ಟೋರಿ ಅನ್ನೋದು ಏನು, ಯಾಕೆ ಇಷ್ಟೊಂದು ಜನ ಈ ದೇವಸ್ಥಾನಕ್ಕೆ ಹೋಗುತ್ತಿದ್ದಾರೆ, ಇಲ್ಲಿ ಜನರು ಯಾಕೆ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ, ಗಿರಿ ಪ್ರದಕ್ಷಿಣೆ ಅಂದರೆ ಏನು, ಈ ಗಿರಿ ಪ್ರದಕ್ಷಿಣೆಯನ್ನು ಹೇಗೆ ಮಾಡಬೇಕು, ರಮಣ ಮಹರ್ಷಿಗಳಂದರು ಯಾರು, ಅವರು ದೈವಾಧೀನ ಆದ ನಂತರ ಏನು ನಡೆಯಿತು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಆನಂದ್ ಅಂತ. ನನ್ನ ಚಾನಲಲ್ಲಿ ಅಪ್ಲೋಡ್ ಆಗ್ತಾ ಇರುವಂತಹ 4ನೇ ವಿಡಿಯೋ ಇದಾಗಿರುತ್ತೆ. ಇದೊಂದು ರೀತಿಯ ಕಂಟೆಂಟ್ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲದೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಕನ್ನಡಿಗರಿಂದ ಸಪೋರ್ಟ್ ಸಿಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಲೇಟ್ ಯಾಕೆ, ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ತಿರುವನಮಲೆಯಲ್ಲಿ ಅರುಣಾಚಲಗಿರಿ ಹೇಗೆ ಉದ್ಭವವಾಯಿತು ಎಂಬುದರ ಬಗ್ಗೆ ಸ್ಕಂದ ಪುರಾಣದ ಅರುಣಾಚಲ ಮಹತ್ಯಂನಲ್ಲಿ ವಿವರಣೆ ನೀಡಲಾಗಿದೆ. ಅಲ್ಲದೆ ಇಲ್ಲಿ ಲಿಂಗ ಹೇಗೆ ಉದ್ಭವವಾಯಿತು ಎಂಬುದು ಸಹ ಇದೆ. ಸತ್ಯಯುಗ ಪ್ರಾರಂಭವಾಯಿತು. ಬ್ರಹ್ಮ ಕೂಡ ಸೃಷ್ಟಿಯನ್ನು ರಚನೆ ಮಾಡಲು ಆರಂಭಿಸಿದರು, ಅಂದರೆ ಭೂಮಿ ಮೇಲೆ ಜೀವಿಗಳನ್ನು ಸೃಷ್ಟಿಸಲು ಆರಂಭಿಸಿದರು. ಇನ್ನೊಂದು ಕಡೆ ಶ್ರೀ ಮಹಾವಿಷ್ಣು ಸೃಷ್ಟಿಯನ್ನು ಮುಂದೆ ನಡೆಸುತ್ತಾ ಧರ್ಮ ಹಾಗೆ ಅಧರ್ಮವನ್ನು ಸರಿಯಾಗಿ ಕಾಪಾಡುತ್ತಾ ಇಬ್ಬರು ಸಹ ಅವರ ಕೆಲಸಗಳನ್ನು ಕಾರ್ಯನಿರತವಾಗಿ ಮಾಡುತ್ತಿದ್ದರು. ಆದರೆ ಒಂದು ದಿನ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಒಂದು ವಾಗ್ವಾದ ನಡೆಯುತ್ತೆ. ಏನಂದ್ರೆ, ನಮ್ಮ ಇಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ. ಆವಾಗ ಬ್ರಹ್ಮ, ಈ ಸೃಷ್ಟಿಯನ್ನು ರಚನೆ ಮಾಡಿದ್ದು ನಾನು, ಅದಕ್ಕೆ ನಾನೇ ಶ್ರೇಷ್ಠ ಅಂತಾರೆ. ಇನ್ನೊಂದು ಕಡೆ ಶ್ರೀ ಮಹಾವಿಷ್ಣು, ಈ ಸೃಷ್ಟಿಯನ್ನು ನಡೆಸುವುದೇ ನಾನು, ಅದಕ್ಕೆ ನಾನೇ ಶ್ರೇಷ್ಠ ಅಂತಾರೆ. ಈ ಒಂದು ವಾಗ್ವಾದ ಗಂಭೀರವಾಗಿ ಸಾಗುತ್ತೆ. ಇದನ್ನು ಪರಿಹಾರ ಮಾಡುವುದಕ್ಕೆ ಇವರಿಬ್ಬರ ಮಧ್ಯೆ ಆ ಪರಮೇಶ್ವರ ಬರ್ತಾರೆ. ಇವರ ಮಾತು ಕೇಳಿದ ಶಿವ ಒಂದು ದೊಡ್ಡ ಅಗ್ನಿಲಿಂಗವಾಗಿ ಪ್ರತ್ಯಕ್ಷನಾಗ್ತಾರೆ. ಹೀಗೆ ಉದ್ಭವಿಸಿದ ನಂತರ ಬ್ರಹ್ಮ ಅಂಡ್ ವಿಷ್ಣುವಿಗೆ ಒಂದು ಪರೀಕ್ಷೆಯನ್ನು ಕೊಡ್ತಾರೆ. ಈ ಲಿಂಗದ ಆದಿ ಮತ್ತೆ ಅಂತ್ಯ, ಅಂದ್ರೆ ಈ ಲಿಂಗ ಎಲ್ಲಿ ಮೊದಲಾಗುತ್ತೆ ಮತ್ತು ಎಲ್ಲಿ ಎಂಡ್ ಆಗುತ್ತೆ ಎಂಬುದನ್ನು ಯಾರು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠ ಅಂತ ಪರಮೇಶ್ವರ ಹೇಳ್ತಾರೆ. ಆಗ ಬ್ರಹ್ಮದೇವ ತನ್ನ ಹಂಸ ಪಕ್ಷಿಯನ್ನು ತೆಗೆದುಕೊಂಡು ಆ ಲಿಂಗದ ಮೊದಲನ್ನು ಹುಡುಕಕ್ಕೆ ಹೋಗ್ತಾನೆ. ಈ ಕಡೆ ಶ್ರೀ ಮಹಾವಿಷ್ಣು ತನ್ನ ವರಾಹವನ್ನು ತೆಗೆದುಕೊಂಡು ಈ ಲಿಂಗ ಎಲ್ಲಿ ಎಂಡ್ ಆಗುತ್ತೆ ಅಂತ ಭೂಮಿಯನ್ನು ಸೀಳುತ್ತಾ ಹೋಗ್ತಾರೆ. ಹೀಗೆ ಕೆಲವು ಸಾವಿರ ವರ್ಷಗಳು ಹುಡುಕಿದರೂ ಸಹ ಆದಿ ಮತ್ತೆ ಅಂತ್ಯ ಅವರಿಗೆ ಕಾಣಿಸುವುದಿಲ್ಲ. ಬ್ರಹ್ಮದೇವ ಎಷ್ಟು ಪ್ರಯತ್ನ ಮಾಡಿದರೂ ಸಹ ಆ ಲಿಂಗದ ಮೇಲೆ ಸೇರುವುದಿಲ್ಲ. ವಿಷ್ಣುಮೂರ್ತಿ ಎಷ್ಟು ಕೆಳಗಡೆ ಹೋದರೂ ಸಹ ಆ ಲಿಂಗದ ಅಂತ್ಯ ಕಾಣುವುದಿಲ್ಲ.
ವಿಷ್ಣುಮೂರ್ತಿಗೆ ಎಷ್ಟು ಹುಡುಕಿದರೂ ಈ ಲಿಂಗದ ಅಂತ್ಯ ಕಾಣುವುದಿಲ್ಲ ಎಂಬುದು ಅರಿವಾಗಿ ಶಿವನ ಹತ್ರ ಬಂದು ಎಷ್ಟು ಹುಡುಕಿದರೂ ಈ ಲಿಂಗದ ಅಂತ್ಯ ನನಗೆ ಕಾಣಲಿಲ್ಲ ಸ್ವಾಮಿ ಅಂತ ನಿಜ ಒಪ್ಕೋತಾರೆ. ಆದರೆ ಬ್ರಹ್ಮದೇವರು ಮಾತ್ರ ಹುಡುಕುತ್ತಾ ಹೋಗ್ತಾರೆ. ಆಗ ಒಂದು ಕೇತುಕ ಹೂವು ಮೇಲಿಂದ ಬೀಳುವುದನ್ನು ಬ್ರಹ್ಮ ನೋಡ್ತಾರೆ. ನೀನು ಎಲ್ಲಿಂದ ಬರ್ತಾ ಇದೀಯಾ ಅಂತ. ಆಗ ಆ ಹೂವು ಶಿವನ ತಲೆ ಮೇಲಿಂದ ಕೆಳಗೆ ಬೀಳುತ್ತಿದ್ದೇನೆ ಎಂದು ಬದಲು ಉತ್ತರ ಕೊಡುತ್ತೆ. ಆವಾಗ ಬ್ರಹ್ಮದೇವ ಶಿವನ ತಲೆಗೆ ಇನ್ನೂ ಇಷ್ಟು ದೂರವಿದೆ ಅಂತ ಕೇಳ್ತಾನೆ. ನಾನು ಕೆಳಗೆ ಬೀಳಲು ಆರಂಭಿಸಿ 100 ಕೋಟಿ ವರ್ಷವಾಯಿತು, ಆದರೂ ಸಹ ನಾನು ಕೆಳಗೆ ಮಾತ್ರ ತಲುಪಿಲ್ಲ ಎಂದು ಬದಲು ಉತ್ತರ ಬ್ರಹ್ಮದೇವನಿಗೆ ನೀಡುತ್ತೆ. ಆವಾಗ ಬ್ರಹ್ಮದೇವನಿಗೆ ಅರಿವಾಗುತ್ತೆ ಈ ಅಗ್ನಿಲಿಂಗದ ಆರಂಭ ನೋಡುವುದು ಅಸಾಧ್ಯ ಅಂತ. ಆಗ ಬ್ರಹ್ಮದೇವ ದುರ್ಬುದ್ಧಿಯಿಂದ ಯೋಚಿಸಿ ತಾನೇ ಶ್ರೇಷ್ಠ ಆಗಬೇಕು ಎಂದು ಕುಟ್ರ ಹಾಕ್ತಾನೆ. ಬ್ರಹ್ಮ ಹೂವನ್ನು ಕೇಳ್ತಾನೆ. ನಾನು ಶಿವನ ಆರಂಭವನ್ನು ನೋಡಿದ್ದೀನಿ, ಅಲ್ಲಿಂದ ನಿನ್ನನ್ನು ತಂದಿದ್ದೀನಿ ಅಂತ ಕೆಳಗಡೆ ಇರುವಂತಹ ಶಿವನಿಗೆ ಹೇಳಬೇಕು ಅಂತ ಕೇಳ್ತಾನೆ. ಆಗ ಆ ಕೇತುಕ ಹೂ ಸಹ ಒಪ್ಕೊಳ್ಳುತ್ತೆ. ಅಲ್ಲಿ ನಂದಿ ಸಹ ಇರುತ್ತೆ. ಆಗ ನಂದಿ ಸಹ ಇದನ್ನು ಒಪ್ಕೊಂಡು ಸಾಕ್ಷಿ ಹೇಳಕ್ಕೆ ಅದು ಸಹ ಒಪ್ಕೊಳ್ಳುತ್ತೆ. ಆಗ ಬ್ರಹ್ಮದೇವ ಕೇತುಕ ಹೂವನ್ನು ಹಾಗೆ ನಂದಿಯನ್ನು ತರುವುದಕ್ಕಿಂತ ಮೊದಲೇ ಶ್ರೀ ಮಹಾವಿಷ್ಣು ಶಿವನ ಹತ್ರ ಇರ್ತಾನೆ. ಆಗ ಶಿವ ಬ್ರಹ್ಮದೇವರನ್ನು ಕೇಳ್ತಾರೆ, ನನ್ನ ಆರಂಭವನ್ನು ನೀನು ನೋಡಿದೀಯಾ ಅಂತ. ಬ್ರಹ್ಮದೇವ ಓ ಸ್ವಾಮಿ ನಾನು ಕಂಡು ಹಿಡಿದೆ ಅಂತ ಸುಳ್ಳು ವಿವರ ತಿಳಿಸಿ ಇದಕ್ಕೆ ಸಾಕ್ಷಿಯಾಗಿ ಕೇತುಕ ಹೂ ಹಾಗೆ ನಂದಿ ಸಾಕ್ಷಿ ಅಂತ ತಿಳಿಸ್ತಾನೆ. ನಿಜವಾಗ್ಲೂ ಬ್ರಹ್ಮದೇವ ಆರಂಭವನ್ನು ನೋಡಿದೀಯಾ ಅಂತ ಕೇತುಕ ಹೂವನ್ನು ಕೇಳಿದಾಗ ಕೇತುಕ ಓ ಸ್ವಾಮಿ ಕಂಡು ಹಿಡಿದರು ಅಂತ ತಿಳಿಸ್ತತೆ. ಇದೇ ಒಂದು ಪ್ರಶ್ನೆಯನ್ನು ನಂದಿಗೆ ಕೇಳಿದಾಗ ತಲೆಯನ್ನು ಮಾತ್ರ ಹೂ ಅಂತ ಅಲಗಾಡಿಸುತ್ತೆ, ಆದ್ರೆ ಬಾಲದಿಂದ ಇಲ್ಲ ಅಂತ ಅಲಗಾಡಿಸುತ್ತೆ. ಇದನ್ನು ಕಂಡುಹಿಡಿದ ಶಿವ ತನ್ನ 3ನೇ ಕಣ್ಣನ್ನು ಓಪನ್ ಮಾಡಿ ದಿವ್ಯ ದೃಷ್ಟಿಯಿಂದ ಏನು ನಡೆದಿದೆ ಅಂತ ತಿಳಿತಾನೆ. ಆಗ ಬ್ರಹ್ಮದೇವ ತಿಳಿಸಿರುವುದು ಸುಳ್ಳೆಂದು ಆ ಶಿವ ಉಗ್ರರೂಪ ತಾಳಿ ಬ್ರಹ್ಮನಿಗೆ ಭೂಲೋಕದಲ್ಲೇ ಅಷ್ಟೇ ಅಲ್ಲ ಈ ಯಾವ ಲೋಕದಲ್ಲೂ ಕೂಡ ನಿನ್ನನ್ನು ಪೂಜಿಸುವುದಿಲ್ಲ ಎಂದು ಶಾಪ ನೀಡುತ್ತಾರೆ. ಆ ಕೇತುಕ ಹೂವಿಗೆ ಸಹ ನಿನ್ನನ್ನು ಯಾರು ಸಹ ನನ್ನ ಪೂಜೆಯಲ್ಲಿ ನಿನ್ನನ್ನು ಬಳಸುವುದಿಲ್ಲ ಅಂತ ಶಾಪ ಕೊಡ್ತಾರೆ. ನಂದಿಗೂ ಸಹ ನಿನ್ನನ್ನು ಮೊದಲ ಭಾಗದಿಂದ ಮಾತ್ರ ಪೂಜಿಸುವುದಿಲ್ಲ, ಹಿಂದೆ ಭಾಗವನ್ನು ಮಾತ್ರ ಪೂಜಿಸುತ್ತಾರೆ ಎಂದು ನಂದಿಗೂ ಸಹ ಶಾಪ ಕೊಡ್ತಾರೆ. ಆಗ ಬ್ರಹ್ಮದೇವನಿಗೆ ತನ್ನ ತಪ್ಪು ಅರಿವಾಗಿ ದುರ್ಬುದ್ಧಿ ಹೋಗಿ ಜ್ಞಾನ ಬರುತ್ತೆ. ಆಗ ಸ್ವಾಮಿ ನನ್ನನ್ನು ಕ್ಷಮಿಸಿ, ನೀವು ಇದೇ ರೂಪದಲ್ಲಿ ನಾನು ಸೃಷ್ಟಿಸುವ ಭೂಮಿ ಮೇಲೆ ಜನರ ಅಜ್ಞಾನ ಅಂಧಕಾರವನ್ನು ದೂರ ಮಾಡಿ ನಮ್ಮ ಭೂಮಿ ಮೇಲೆ ನೆಲೆಸಿ ಅಂತ ಶಿವನ ಹತ್ರ ಕೇಳ್ಕೊತಾನೆ. ಆಗ ಶಿವ ಈ ರೂಪದಲ್ಲಿ ತನ್ನನ್ನು ಯಾರೂ ಸಹ ಇಷ್ಟು ಶಕ್ತಿ ತಡೆಯುವುದಿಲ್ಲ ಎಂದು ಅರ್ಥವಾಗಿ ತಿರುಮಲೈನಲ್ಲಿರುವ ಗಿರಿಯಾಗಿ ರೂಪುಗೊಳ್ತಾರೆ. ಈಗ ನಾವು ಮಾಡುವ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಸಾಕ್ಷಾತ್ ಆ ಪರಮೇಶ್ವರನ್ನು ಸುತ್ತಿ ಬರುವ ಸಂಪೂರ್ಣವಾದ ಕಾರ್ಯವಾಗಿದೆ. ಹೀಗೆ ಅರುಣಾಚಲಗಿರಿಯು ಉದ್ಭವವಾಯಿತು. ಅರುಣಾಚಲಗಿರಿಗೆ ಕೇವಲ ಕಲಿಯುಗದಲ್ಲಿ ಮಾತ್ರವಲ್ಲ, ಸತ್ಯಯುಗದಿಂದಲೂ ಕೂಡ ಈ ಒಂದು ಪೂಜೆಗಳು ನಡೆಯುತ್ತಾ ಬಂದಿದೆ. ಸತ್ಯಯುಗದಲ್ಲಿ ಈ ಗಿರಿ ಉರಿಯುವ ಬೆಂಕಿಯಾಗಿತ್ತು. ದೇವಾನ ದೇವತೆಗಳು ಬಂದು ಆ ಜ್ವಾಲಾಮುಖಿಗೆ ಗಿರಿ ಪ್ರದಕ್ಷಿಣೆ ಮಾಡುತ್ತಿದ್ದರು ಎಂದು ಪ್ರತೀತಿ ಇದೆ. ನಂತರ ತ್ರೇತಾಯುಗದಲ್ಲಿ ಈ ಗಿರಿ ಮಾಣಿಕ್ಯದ ಹಾಗೆ ರೂಪುಗೊಂಡಿತು ಎಂದು ಪ್ರತೀತಿ ಸಹ ಇದೆ. ದ್ವಾಪರ ಯುಗದಲ್ಲಿ ಈ ಗಿರಿ ಸ್ವರ್ಣ ಅಂದ್ರೆ ಬಂಗಾರ ರೂಪ ಪಡೆದುಕೊಂಡಿತ್ತು ಅನ್ನೋ ನಂಬಿಕೆ ಸಹ ಇದೆ. ಕಲಿಯುಗದಲ್ಲಿ ಕಲ್ಲಿನ ಹಾಗೆ ರೂಪುಗೊಂಡಿದೆ ಎಂದು ಪುರಾಣಗಳು ತಿಳಿಸುತ್ತೆ. ಈ ಎಲ್ಲಾ ವಿಷಯಗಳು ಕೇವಲ ಸ್ಕಂದ ಪುರಾಣದಲ್ಲಿ ಮಾತ್ರವಲ್ಲ, ಶಿವ ಪುರಾಣದಲ್ಲಿ ಸಹ ಈ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಲಾಗಿದೆ. ಈ ಒಂದು ದೇವಸ್ಥಾನದ ಹತ್ರ ಜನರು ಯಾಕೆ ಭಿಕ್ಷಾಟನೆ ಮಾಡ್ತಾರೆ, ಆ ಭಿಕ್ಷಾಟನೆ ಮಾಡಿದ ಹಣವನ್ನು ಏನ್ ಮಾಡ್ತಾರೆ ಎಂಬುದನ್ನು ತಿಳಿಯೋಣ. ಇಲ್ಲಿ ಮಾಡುವ ಭಿಕ್ಷಾಟನೆಯನ್ನು ಕರ್ಮ ವಿಮೋಚನಾ ಮಾರ್ಗ ಎಂದು ಕರೆಯುತ್ತಾರೆ. ಇಲ್ಲಿ ಶ್ರೀ ಪರಮೇಶ್ವರರು ಸ್ವಯಂಭೂವಾಗಿ ನೆಲೆಸಿರುವ ಕಾರಣದಿಂದಾಗಿ ಜನರು ತಮಗೆ ಪುನರ್ಜನ್ಮದಿಂದ ವಿಮೋಚನೆ ಅಂದ್ರೆ ಮೋಕ್ಷ ಪಡೆಯುವುದಕ್ಕಾಗಿ ಈ ಒಂದು ಭಿಕ್ಷಾಟನೆ ಇಲ್ಲಿ ಮಾಡ್ತಾರೆ. ಇಲ್ಲಿ ಭಿಕ್ಷಾಟನೆ ಮಾಡುವವರು ತಮ್ಮ ಮೊಲಕಾಲನ್ನು ಭೂಮಿಗೆ ತಾಕಿಸಿ ತಾವು ತರಿಸಿದ ವಸ್ತ್ರವನ್ನು ಕೈಚಾಚಿ ಅಲ್ಲಿರುವ ಜನರನ್ನು ಮಾತಾಡದೆ ಕೈಚಾಚಿ ಇರ್ತಾರೆ. ದಾನ ಮಾಡುವವರು ತಮ್ಮ ಪಾಪ ಕರ್ಮಗಳನ್ನು ಅವರ ಕೈಗೆ ವರ್ಗಾಯಿಸ್ತಾರೆ. ಇಲ್ಲಿ ಭಿಕ್ಷೆ ಬೇಡುವವರು ತಮ್ಮ ಮೋಕ್ಷಕ್ಕಾಗಿ ಭಿಕ್ಷೆ ಮಾಡಿದರೆ, ಭಿಕ್ಷೆ ಹಾಕುವವರು ತಮ್ಮ ಪಾಪ ಕರ್ಮಗಳನ್ನು ಬಿಡಿಸಿಕೊಳ್ಳಲು ಈ ಒಂದು ಭಿಕ್ಷಾಟನೆಯನ್ನು ಹಾಕ್ತಾರೆ. ಇನ್ನ ಕೆಲವು ಜನರು ತಮಗೆ ದೀರ್ಘಕಾಲದಿಂದ ಮದುವೆ ಆಗದೇ ಇರುವ ಸಂದರ್ಭದಲ್ಲಿ ಈ ಒಂದು ಭಿಕ್ಷಾಟನೆಯನ್ನು ಸಹ ಮಾಡ್ತಾರೆ. ಈ ಭಿಕ್ಷಾಟನಾ ಕಾರ್ಯಕ್ರಮವನ್ನು ಮುಗಿಸಿ ಆ ದೀಪಾರಾಧನೆ ಮಾಡಿ ರಾಜಗೋಪುರದ ಹತ್ರ ಇರುವ ಹುಂಡಿ ಒಳಗೆ ಹಾಕಲಾಗುತ್ತೆ. ಇಲ್ಲಿ ಭಿಕ್ಷಾಟನಾ ಕಾರ್ಯಕ್ರಮವನ್ನು ತಾವು ಬಡವರು ಶ್ರೀಮಂತರು ಎಂದು ಭೇದ ಭಾವವಿಲ್ಲದೆ ಹಿಂದಿನ ಜನ್ಮದಲ್ಲಿ ಮಾಡಿರುವ ಪಾಪಗಳು ಹಾಗೆ ಮಾನವ ಜನ್ಮದಿಂದ ವಿಮುಕ್ತಿ ಪಡೆಯಲು ಈ ಒಂದು ಭಿಕ್ಷಾಟನಾ ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ದೇವಸ್ಥಾನವನ್ನು ತುಂಬಾ ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಲಾಗಿದೆ. ಅಗ್ನಿಲಿಂಗದಿಂದ ಬಿಡುಗಡೆಯಾಗುವ ಉಷ್ಣಾಂಶವನ್ನು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವುದಕ್ಕೆ 8 ದಿಕ್ಕಲ್ಲಿ ಅಷ್ಟಲಿಂಗ ಪ್ರತಿಷ್ಠಾಪನೆ ಇಲ್ಲಿ ಮಾಡಲಾಗಿದೆ. ಪೂರ್ವ ದಿಕ್ಕಿನಲ್ಲಿ ಇಂದ್ರಲಿಂಗ, ಆಗ್ನೇಯದಲ್ಲಿ ಅಗ್ನಿಲಿಂಗ, ದಕ್ಷಿಣ ದಿಕ್ಕಿಗೆ ಯಮಲಿಂಗ, ನೈಋತ್ಯ ದಿಕ್ಕಿಗೆ ನೈಋತ್ಯಲಿಂಗ, ಪಶ್ಚಿಮ ದಿಕ್ಕಿಗೆ ವರುಣಲಿಂಗ, ವಾಯುವ್ಯದಲ್ಲಿ ವಾಯುಲಿಂಗ, ಉತ್ತರ ದಿಕ್ಕಿಗೆ ಕುಬೇರಲಿಂಗ, ಈಶಾನ್ಯದಲ್ಲಿ ಈಶಾನ್ಯಲಿಂಗ ಹಾಗೆ ಅಷ್ಟಲಿಂಗ ಪ್ರತಿಷ್ಠಾಪನೆ ನಡೆದಿದೆ. ಇದರಿಂದ ದೇವಸ್ಥಾನದಲ್ಲಿರುವ ಉಷ್ಣಾಂಶವನ್ನು ಎಲ್ಲ ಕಂಪ್ಲೀಟ್ ಆಗಿ ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂತೆ ಮಾಡುತ್ತೆ. ಈ ಅಷ್ಟಲಿಂಗ ಪ್ರತಿಷ್ಠಾಪನೆಯ ನಂತರ ಈ ಒಂದು ದೇವಸ್ಥಾನಕ್ಕೆ ನಾವು ಪ್ರವೇಶ ಮಾಡಿದ್ರೆ ಇಲ್ಲಿರುವಂತಹ ಪಾಸಿಟಿವ್ ಎನರ್ಜಿಯನ್ನು ನಾವು ಸಹ ಫೀಲ್ ಮಾಡಬಹುದು. ಗಿರಿ ಪ್ರದಕ್ಷಿಣ
ಅರುಣಾಚಲ ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ಗಳ ಪಾದಯಾತ್ರೆಯಾಗಿದೆ. ಈ ಬೆಟ್ಟ ಸಾಕ್ಷಾತ್ ಆ ಪರಮೇಶ್ವರನೇ ಎಂದು ನಂಬುತ್ತಾರೆ. ಆದ್ದರಿಂದ ಈ ಗಿರಿ ಪ್ರದಕ್ಷಿಣೆ ಮಾಡಿದರೆ ಸಕಲ ಲೋಕಗಳು ಸುತ್ತಿ ಬಂದ ಭಾಗ್ಯ ನಮಗೆ ಸಿಗುತ್ತೆ ಅಂತ ನಂಬುತ್ತಾರೆ. ಈ ಗಿರಿ ಪ್ರದಕ್ಷಿಣೆ ಮಾಡುವುದರಿಂದ 100 ಅಶ್ವಮೇಧ ಯಾಗಗಳ ಮಾಡಿದ ಫಲಿತ ಈ ಗಿರಿ ಪ್ರದಕ್ಷಿಣೆಯಿಂದ ನಮಗೆ ಸಿಗುತ್ತೆ. ದೇವಸ್ಥಾನದ ರಾಜಗೋಪುರದಿಂದ ಈ ಒಂದು ಗಿರಿ ಪ್ರದಕ್ಷಿಣೆಯನ್ನು ಆರಂಭಿಸಿ ಬೆಟ್ಟವು ನಮಗೆ ಬಲಭಾಗದಂತೆ ಬರುವ ರೀತಿ ಕ್ಲಾಕ್ ವೈಸ್ ನಡೆಯಬೇಕಾಗುತ್ತೆ. ಈ ಬೆಟ್ಟವನ್ನು ಸಾಕ್ಷಾತ್ ಶಿವನ ರೂಪದಲ್ಲಿ ಆರಾಧನೆ ಮಾಡುವುದರಿಂದ ಬರೀ ಕಾಲಲ್ಲಿ ನಡೆಯುವುದು ಪ್ರತೀತಿಯ ಬಂದಿದೆ. ಈ ದಾರಿಯಲ್ಲಿ 8 ದಿಕ್ಕುಗಳನ್ನು ಪ್ರತಿನಿಧಿಸುವ ಇಂದ್ರ, ಅಗ್ನಿ, ಯಮ, ನಿರುತ, ವರುಣ, ವಾಯು, ಕುಬೇರ ಹಾಗೆ ಈಶಾನ್ಯ ಎಂಬ 8 ಲಿಂಗಗಳನ್ನು ನಾವು ದರ್ಶನ ಮಾಡಬಹುದು. ಈ ಗಿರಿ ಪ್ರದಕ್ಷಿಣೆ ಮಾಡುವುದರಿಂದ ಹಿಂದಿನ ಜನ್ಮದಲ್ಲಿರುವ ಪಾಪ ಕರ್ಮಗಳು ನಾಶ ಆಗುತ್ತೆ, ಅಲ್ಲದೆ ಆತ್ಮ ಶುದ್ಧಿಯಾಗುತ್ತೆ ಎಂದು ನಂಬುತ್ತಾರೆ. ಈ ಯಾತ್ರೆ ಮನಸ್ಸಲ್ಲಿ ನೆಮ್ಮದಿ, ಸ್ಪಷ್ಟತೆ ಹಾಗೂ ಏಕಾಗ್ರತೆಯನ್ನು ಹೆಚ್ಚಿಸುತ್ತಂತೆ. ಬೆಟ್ಟದ ಸುತ್ತಲೂ ಪಾಸಿಟಿವ್ ಎನರ್ಜಿ ಇರುವುದರಿಂದ ಭಕ್ತರಲ್ಲಿ ಜಾಗೃತಿ ಅನ್ನೋದು ಸಹ ಉಂಟು ಮಾಡುತ್ತಂತೆ. ಹುಣ್ಣಿಮೆ ದಿನದಂದು ಈ ಒಂದು ಗಿರಿ ಪ್ರದಕ್ಷಿಣೆ ಮಾಡಿದರೆ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಆಗ ಆಧ್ಯಾತ್ಮಿಕ ಶಕ್ತಿ ಶಿಖರದಲ್ಲಿ ಹೆಚ್ಚಾಗಿರುತ್ತೆ ಎಂದು ನಂಬುತ್ತಾರೆ. ಅದೇ ಪ್ರತ್ಯೇಕ ದಿನಗಳಾದ ಕಾರ್ತಿಕ ದೀಪ, ಪುಷ್ಯಮಾಸ, ಮಹಾಶಿವರಾತ್ರಿ, ಹುಣ್ಣಿಮೆ ಸಮಯದಲ್ಲಿ ಲಕ್ಷಗಟ್ಟಲೆ ಭಕ್ತಾದಿಗಳು ಈ ಒಂದು ಶಿಖರವನ್ನು ಗಿರಿ ಪ್ರದಕ್ಷಿಣೆ ಮಾಡ್ತಾರೆ. ಆದ್ರೆ ವಯಸ್ಸಾದವರಿಗೆ, ಪೇಷಂಟ್ಸ್ ಗಳಿಗೆ, ಚಿಕ್ಕ ಮಕ್ಕಳಿರುವವರಿಗೆ ಈ ಒಂದು ಸಮಯದಲ್ಲಿ ಗಿರಿ ಪ್ರದಕ್ಷಿಣೆ ಸೂಕ್ತಕರವಲ್ಲ. ಸೊ ಇದನ್ನು ನೆನಪಿಟ್ಟುಕೊಂಡು ನೀವು ಗಿರಿ ಪ್ರದಕ್ಷಿಣೆ ಯಾವಾಗ ಮಾಡಬೇಕೆಂಬುದನ್ನು ಮೊದಲೇ ಪ್ಲಾನ್ ಮಾಡಿಕೊಳ್ಳಿ. ಆ ಶಿವನ ಅನುಮತಿ ಇಲ್ಲದೆ ಯಾರೋ ಸಹ ಅರುಣಾಚಲಂ ಪ್ರವೇಶ ಇರಲಿ, ಈ ವಿಷಯದ ಬಗ್ಗೆ ಯೋಚನೆ ಮಾಡಬೇಕಾದ್ರೂ ಅವರು ಕೆಲವು ಕೋಟಿ ಜನ್ಮ ಪಡೆದಿರಬೇಕು. ಅವನ ಹತ್ರ ಎಷ್ಟು ಹಣವಿದ್ರು, ಅಧಿಕಾರವಿದ್ರು, ಎಷ್ಟು ದೊಡ್ಡ ವ್ಯಕ್ತಿಗಳಾದ್ರೂ ಭಕ್ತಿಯಿಂದ ಬಂದವರಿಗೆ ಮಾತ್ರ ಆ ಶಿವನ ಅನುಗ್ರಹ ಸಿಗುತ್ತೆ. ಯಾರೇ ಅಜ್ಞಾನ, ಅಂಧಕಾರ ಹಾಗೆ ಕೋಪ, ದುರಂಕಾರ ಇರುವವರಿಗೆ ಈ ಒಂದು ಗಿರಿ ಪ್ರದಕ್ಷಿಣೆ ಸಾಧ್ಯವಾಗುವುದಿಲ್ಲ. ಈ ಒಂದು ವಿಷಯ ನೀವು ಕೇಳ್ತಾ ಇದ್ದೀರಾ ಅಂದ್ರೆ ನೀವು ಸಹ ಕೆಲವು ಕೋಟಿಗಳ ವರ್ಷಗಳ ಜನ್ಮ ನೀವು ಸಹ ಪಡೆದಿರ್ತೀರಾ. ರಮಣ ಮಹರ್ಷಿಗಳು ತಮ್ಮ ಇಚ್ಛೆಯಿಂದ ಈ ಒಂದು ಅರುಣಾಚಲಂಗೆ ಬಂದಿದ್ದಲ್ಲ, ಬದಲಿಗೆ ಅರುಣಾಚಲಮೇ ರಮಣ ಮಹರ್ಷಿಗಳನ್ನು ಕರೆಸಿಕೊಂಡಿದೆ ಎಂದು ನಂಬುತ್ತಾರೆ. ಅಷ್ಟೊಂದು ಶ್ರೇಷ್ಠ ವ್ಯಕ್ತಿಗಳು ಶ್ರೀ ರಮಣ ಮಹರ್ಷಿಗಳು. ಹಾಗಾದ್ರೆ ರಮಣ ಮಹರ್ಷಿಗಳು ಈ ಒಂದು ಅರುಣಾಚಲಂಗೆ ಬಂದಿದ್ದು ಹೇಗೆ ನೋಡೋಣ ಬನ್ನಿ. ರಮಣ ಮಹರ್ಷಿ ನೈಜ ಹೆಸರು ವೆಂಕಟರಾಮ ಅಯ್ಯರ್. ಇವರು ಡಿಸೆಂಬರ್ 30, 1879ರಲ್ಲಿ ತಮಿಳುನಾಡಿನ ತಿರುಚಿಯಲ್ಲಿ ಪ್ರಾಂತ್ಯದಲ್ಲಿ ಜನಿಸಿದರು. ರಮಣ ಮಹರ್ಷಿಯವರಿಗೆ 14 ವರ್ಷಗಳವರೆಗೆ ಎಲ್ಲರ ಮಕ್ಕಳಂತೆ ಶಾಲೆಗೆ ಹೋಗಿ ಸ್ನೇಹಿತರೊಂದಿಗೆ ಆಟ ಆಡಿ ಸಾಮಾನ್ಯ ವ್ಯಕ್ತಿಯಂತೆ ಇದ್ರು. ಆದ್ರೆ 14ನೇ ವಯಸ್ಸಿನಲ್ಲಿ ಲೈಫ್ ಚೇಂಜಿಂಗ್ ಸ್ಪಿರಿಚುವಲ್ ಅನ್ನೋದು ಅವರಿಗೆ ಅರಿವಾಗುತ್ತದೆ. ಒಂದು ದಿನ ರಮಣ ಮಹರ್ಷಿಗಳು ಎಲ್ಲಿಗೂ ಹೋಗಬೇಕಾದ್ರೆ ಅವರಿಗೆ ಇದ್ದಕ್ಕಿದ್ದಂತೆ ಒಂದು ಸಾವಿನ ಭಯ ಶುರುವಾಗುತ್ತೆ. ಇದು ಬೇರೆಯವರ ಬೆದರಿಕೆ ಇಲ್ಲ, ಅಪಘಾತದಿಂದ ಈ ಒಂದು ಭಯ ಬರಲಿಲ್ಲ, ಜಸ್ಟ್ ನಾರ್ಮಲ್ ಆಗಿ ಈ ಒಂದು ಭಯ ಅವರ ದೇಹದಲ್ಲಿ ಶುರುವಾಗುತ್ತೆ. ಆದ್ರೆ ರಮಣ ಮಹರ್ಷಿಗಳು ಈ ಒಂದು ಸಾವಿನ ಭಯವನ್ನು ಪಡೆದೆ ನನಗೆ ಏನಾಗುತ್ತೆ ಎಂಬುದನ್ನು ಕ್ಯೂರಿಯಾಸಿಟಿಯಿಂದ ಅಭ್ಯಸಿಸಲು ಶುರು ಮಾಡ್ತಾರೆ. ಆಗ ರಮಣ ಮಹರ್ಷಿಗಳು ಸಾವು ಅಂದ್ರೆ ಏನು, ಆ ಭಯ ಅನುಭವ ಹೇಗಿರುತ್ತೆ ಎಂದು ತನ್ನಲ್ಲಿ ತಾನೇ ಊಹಿಸಿಕೊಳ್ಳಕ್ಕೆ ಶುರು ಮಾಡ್ತಾರೆ. ಆಗ ಮನುಷ್ಯ ಸತ್ತ ನಂತರ ಹೇಗೆ ಮಲಗಿರುತ್ತಾರೋ ಹಾಗೆಯೇ ರಮಣ ಮಹರ್ಷಿಗಳು ಸಹ ಮಲಗಕ್ಕೆ ಶುರು ಮಾಡ್ತಾರೆ. ದೇಹದಲ್ಲಿ ಪ್ರಾಣವಿಲ್ಲ, ದೇಹ ಕದಲಾಡಲು ಸಾಧ್ಯವಿಲ್ಲ, ದೇಹ ಉಸಿರಾಡುತ್ತಿಲ್ಲ, ಆದ್ರೂ ನಾನು ಬದುಕೇ ಇದ್ದೀನಿ ಅಂತ ಆಲೋಚನೆ ಮಾಡಕ್ಕೆ ಶುರು ಮಾಡ್ತಾರೆ. ಸಡನ್ ಆಗಿ ಅವರಿಗೆ ಸ್ಪಿರಿಚುವಲ್ ರಿಯಲೈಸೇಷನ್ ಆಗುತ್ತೆ. ನಾನು ಸತ್ತ ಹೋದ ನಂತರ ಕೂಡ ನನ್ನ ದೇಹದಲ್ಲಿ ಏನೋ ಶಕ್ತಿ, ಪ್ರಾಣ ಇದೆ, ಅದು ನಿಜವಾದ ಇರುವ ಆತ್ಮ ಎಂದು ತಿಳಿಯುತ್ತೆ. ಈ ಶರೀರದ ಮೇಲೆ ಹಾಕಿರುವ ಬಟ್ಟೆಗಳು ನಾನಲ್ಲ, ಬದಲಿಗೆ ನನ್ನ ದೇಹದ ಒಳಗಡೆ ಇರುವುದು ಮಾತ್ರ ನಾನು ಅಂತ ಅವರಿಗೆ ಆತ್ಮ ಸಾಕ್ಷಾತ್ಕಾರವಾಗುತ್ತೆ. ಇದರಿಂದ ರಮಣ ಮಹರ್ಷಿಗಳು ಯಾರು ಅಂತ ಅವರಿಗೆ ತಿಳಿಯುತ್ತಾ ಹೋಗುತ್ತೆ. ಎಲ್ಲ ವ್ಯಕ್ತಿಗಳಿಗೆ ಜ್ಞಾನೋದಯವಾದಂತೆ ರಮಣ ಮಹರ್ಷಿಗಳು ಸಹ ಜ್ಞಾನೋದಯವಾಯಿತು. ಆದ್ರೆ ಇಲ್ಲಿ ರಮಣ ಮಹರ್ಷಿಗಳು ಮಾತ್ರ ಯಾಕೆ ಸ್ಪೆಷಲ್? ಒಬ್ಬ ಸಾಧುವಿಗೆ ಜ್ಞಾನ ಪಡೆಯಬೇಕಾದ್ರೆ ಹಲವಾರು ವರ್ಷಗಳ ತಪಸ್ಸು, ಧ್ಯಾನ ಹಾಗೆ ಒಬ್ಬ ಗುರುಗಳ ಮಾರ್ಗದರ್ಶನದಲ್ಲಿ ಈ ಒಂದು ಜ್ಞಾನವನ್ನು ಪಡೆಯಬೇಕಾಗುತ್ತೆ. ಆದ್ರೆ ರಮಣ ಮಹರ್ಷಿಯ ಒಂದು ಜೀವನದಲ್ಲಿ ಈ ಒಂದೆಲ್ಲಾ ಕಾರ್ಯ ಒಂದೇ ದಿನದಲ್ಲಿ ನಡೆಯಿತು. ಅಂದ್ರೆ ಒಂದೇ ದಿನದಲ್ಲ, ಹಿಂದಿನ ದಿನದಲ್ಲಿ ಮಾಡಿದಂತಹ ತಪಸ್ಸು, ಜ್ಞಾನ ಸಂಪಾದನೆಯಿಂದ ಅವರಿಗೆ ಏಕಕಾಲದಲ್ಲಿ ಜ್ಞಾನೋದಯವಾಯಿತು. ರಮಣ ಮಹರ್ಷಿಗಳಿಗೆ ಯಾವಾಗ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಆಗುತ್ತೋ ಆ ದಿನದಿಂದ ತನ್ನಲ್ಲಿದ್ದ ಈಗೋವನ್ನು ಬಿಟ್ಟು ಬಂದವರನ್ನು ಅವರು ಇವರು ಎಂದು ಪ್ರೀತಿ ಪಾತ್ರದಿಂದ ಬಹುವಚನದಲ್ಲಿ ಕರೆಯಲು ಶುರು ಮಾಡ್ತಾರೆ. ಆವಾಗ ತನ್ನ ಶರೀರದ ಮೇಲಿದ್ದ ಬಟ್ಟೆಯನ್ನು ಸಹ ಕೆಳಗಾಕ್ತಾನೆ. ಕೇವಲ ಒಂದು ಲಂಗೋಟಿಯನ್ನು ಮಾತ್ರ ಧರಿಸ್ತಾರೆ. ಆವಾಗಲೇ ವೆಂಕಟರಾಮನ್ ಅವರ ಹೆಸರು ರಮಣ ಮಹರ್ಷಿಗಳಾಗಿ ಬದಲಾವಣೆ ಆಗುತ್ತೆ. ಅದಾದ ಕೆಲವು ದಿನಗಳೆಂದರೆ ಅರುಣಾಚಲಂ ಮತ್ತು ತಮ್ಮ ಪಾದಯಾತ್ರೆ ಶುರು ಮಾಡ್ತಾರೆ. ಅರುಣಾಚಲಂ ಕಾಲಿಟ್ಟ ನಂತರ ತುದಿ ಶ್ವಾಸ ನಿಲ್ಲುವವರೆಗೂ ಅರುಣಾಚಲಂ ಗಿರಿಯಲ್ಲಿಯೇ ಇರ್ತಾರೆ. ರಮಣ ಮಹರ್ಷಿಗಳು ಅರುಣಾಚಲಂ ಗಿರಿಗೆ ಬಂದ ನಂತರ ಅವರ ಮೌನ ಅನ್ನೋದು ಇನ್ನಷ್ಟು ಹೆಚ್ಚಾಗುತ್ತೆ. ಯಾರನ್ನೂ ಸಹ ಮಾತಾಡುವುದಿಲ್ಲ, ಬದಲಿಗೆ ಸುಮಾರು ದಿನಗಳವರೆಗೆ ಜ್ಞಾನದಲ್ಲಿ ತೊಡಗ್ತಾ ಇದ್ರು. ರಮಣ ಮಹರ್ಷಿಗಳು ಯಾವಾಗಲೂ ಸಹ ಒಂದು ಮಾತನ್ನು ಹೇಳ್ತಾ ಇದ್ರು, ಅರುಣಾಚಲ ಶಿವ ಇದ್ದಾರೆ, ಅರುಣಾಚಲ ಶಿವ ನೋಡ್ಕೋತಾರೆ ಅಂತ ಭಕ್ತಾದಿಗಳಿಗೆ ಜ್ಞಾನ ಕೊಡ್ತಾ ಇದ್ರು. ರಮಣ ಮಹರ್ಷಿಗೆ 70ನೇ ವಯಸ್ಸಿನಲ್ಲಿ ತನ್ನ ಎಡಗೈಯಿಂದ ಕೆಳಗಡೆ ಒಂದು ಕ್ಯಾನ್ಸರ್ ಗಡ್ಡೆಯಾಗುತ್ತೆ. ಇದನ್ನು ತುಂಬಾ ಜನರು ಮುಂದೆ ಬಂದು ನಾನು ಆಪರೇಷನ್ ಮಾಡಿಸ್ತೀವಿ ಅಂದ್ರೂ ಕೂಡ ಅವರ ಯಾರ ಮಾತನ್ನು ರಮಣ ಮಹರ್ಷಿಗಳು ಕೇಳುವುದಿಲ್ಲ.
ಯಾಕಂದ್ರೆ ಈ ದೇಹವನ್ನು ನಾನು ತ್ಯಜಿಸ್ತೀನಿ ಅಂತ ಅವರಿಗೆ ಮೊದಲೇ ಗೊತ್ತಿತ್ತು. ಹಾಗಾಗಿಯೇ 1950 ಏಪ್ರಿಲ್ 14ರಂದು ರಮಣ ಮಹರ್ಷಿ ಹತ್ರ ಎಲ್ಲಾರು ಜನ ಸೇರ್ತಾರೆ. ಆಗ ರಮಣ ಮಹರ್ಷಿಗಳು ಅರುಣಾಚಲ ಶಿವ ಅರುಣಾಚಲ ಶಿವ ಅಂತ ಹಾಡು ಹಾಡಬೇಕೆಂದು ತಮ್ಮಲ್ಲಿ ವಿನಂತಿ ಕೋರ್ತಾರೆ. ಎಲ್ಲರೂ ಸಹ ಅರುಣಾಚಲ ಶಿವ ಅರುಣಾಚಲ ಶಿವ ಅಂತ ಹಾಡು ಹಾಡಬೇಕಾದ್ರೆ ಅವರ ಧ್ಯಾನಕ್ಕೆ ಹೋಗಿ ಕರೆಕ್ಟಾಗಿ 8 ಗಂಟೆ 47 ನಿಮಿಷಕ್ಕೆ ಅವರ ದೇಹದಿಂದ ಒಂದು ಕಾಂತಿ ಅಂದ್ರೆ ಜ್ಯೋತಿ ಹೊರಬರುತ್ತೆ. ಅಲ್ಲಿರುವವರಲ್ಲಷ್ಟೇ ಅಲ್ಲ, ತಿರುಮನೆಯಲ್ಲಿರುವಂತಹ ಎಲ್ಲಾ ಜನರು ನೋಡ್ತಾ ಇದ್ದಂತೆಯೇ ಆ ಜ್ಯೋತಿ ಗಾಳಿಯಲ್ಲಿ ಅದೃಶ್ಯವಾಗುತ್ತೆ. ಆ ಅದೃಶ್ಯವಾದ ನಂತರ ಈ ಒಂದು ರಮಣ ಮಹರ್ಷಿಗಳು ತನ್ನ ತುದಿ ಶ್ವಾಸವನ್ನು ಬಿಡ್ತಾರೆ. ಈ ಹೊರಬಂದ ಜ್ಯೋತಿಯು ಅರುಣಾಚಲ ಶಿವದ ಒಳಗಡೆ ಐಕ್ಯವಾಯಿತು ಎಂದು ತುಂಬಾ ಜನರು ನಂಬುತ್ತಾರೆ. ಇದನ್ನೇ ಮೋಕ್ಷಂ ಸಿಗುವುದು ಅಂದ್ರೆ ಮಾನವನಿಗೆ ಪುನರ್ಜನ್ಮದಿಂದ ಮುಕ್ತಿ ಪಡೆಯುವುದು ಎಂದು ಕರೆಯುತ್ತಾರೆ. ರಮಣ ಮಹರ್ಷಿಗಳು ಎಷ್ಟೊಂದು ಶ್ರೇಷ್ಠ ವ್ಯಕ್ತಿಗಳನ್ನು ತಿಳಿಬೇಕಾದ್ರೆ ತಿರುಮಲೆಯಲ್ಲಿ ನಡೆದಂತಹ ಒಂದು ನೈಜ ಘಟನೆ ಇದೆ. ಅರುಣಾಚಲಮಲ್ಲಿ ಮಳೆಯಿಲ್ಲದೆ ಬರಗಾಲ ಸೃಷ್ಟಿಯಾಗುತ್ತೆ. ಜನರಿಗೆ ಎಲ್ಲಿ ಹುಡುಕಿದರೂ ಸಹ ನೀರಿನ ಅವಶೇಷ ಕಾಣಿಸುವುದೇ ಇಲ್ಲ. ಜನರು ಎಲ್ಲ ಸೇರಿ ಎಲ್ಲಿ ಬಾವಿ ತೋಡಿದರೂ ಸಹ ನೀರಿನ ಅವಶೇಷ ಆಗ್ಲಿ ನೀರಿನ ತೊಟ್ಟು ಸಹ ಕಾಣುವುದಿಲ್ಲ. ಆಗ ರಮಣ ಮಹರ್ಷಿ ಹತ್ರ ಎಲ್ಲಾ ಜನ ಬಂದು, ಸ್ವಾಮಿ ನಾವು ಎಲ್ಲಿ ಬಾವಿಯನ್ನು ತೋಡಬೇಕೆಂದು ಕೇಳಿದಾಗ ತಾವು ಕೂತಿರುವ ಜಾಗದಲ್ಲಿಯೇ ಒಂದು ಗುಂಡಿಯನ್ನು ತೋಡ್ತಾರೆ. ಅಲ್ಲಿ ನೀರಿನ ಅವಶೇಷ ಕಾಣಿಸುತ್ತಾ. ಅಲ್ಲಿ ಬಂದ ಎಲ್ಲ ಜನರು ಸೇರಿ ರಮಣ ಮಹರ್ಷಿಗಳು ತೋಡಿದ ಗುಂಡಿಯಲ್ಲೇ ಒಂದು ಬಾವಿಯನ್ನು ಸಹ ನಿರ್ಮಾಣ ಮಾಡ್ತಾರೆ. ಇಷ್ಟೊಂದು ಶ್ರೇಷ್ಠ ವ್ಯಕ್ತಿಗಳು ರಮಣ ಮಹರ್ಷಿಗಳು. ಈ ಒಂದು ಬಾವಿಯನ್ನು ನಾವು ಅರುಣಾಚಲಂಗೆ ಹೋದಾಗ ಈಗಲೂ ಸಹ ನಾವು ಕಾಣಬಹುದಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ. ಇದು ನಮ್ಮ ಚಾನಲ್ ಅಪ್ಲೋಡ್ ಆಗ್ತಾ ಇರುವಂಥ 4ನೇ ವಿಡಿಯೋ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಆನ್ ಮಾಡ್ಕೊಳ್ಳಿ. ನಾನು ನಿಮ್ಮ ಆನಂದ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು.